Gleneagles BGS Hospital organizes Pink Up the Pace 2025, a run for breast cancer awareness. Over 1,000 participants unite in Bangalore to spread the message of hope, strength, and early detection. A run for breast cancer awareness. Gleneagles BGS Hospital, Kengeri, successfully organized the annual Pink Up the Pace 2025, a 5K run dedicated to breast cancer awareness and early detection. The event saw an enthusiastic participation of over 1,000 runners, including healthcare professionals. ಇದೊಂದು ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಅಂದರೆ ಕ್ಯಾನ್ಸರ್ ಪ್ರಿವೆನ್ಷನ್ ಬಗ್ಗೆ ಇವತ್ತು BGS ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಜನಜಾಗೃತಿ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದದ್ದು. ಯಾಕೆಂದರೆ ಇವತ್ತು ಭಾರತ ದೇಶದಲ್ಲಿ 60% ಸಾವುಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದೆ. ಈ ಗುಂಪಿಗೆ ಕ್ಯಾನ್ಸರ್ ಕೂಡ ಸೇರುತ್ತೆ. ಕ್ಯಾನ್ಸರ್ ಕೂಡ ಒಂದು ಲೈಫ್ ಸ್ಟೈಲ್ ಡಿಸೀಸಸ್ಸೇ. ಸೊ ಅದರಿಂದ ಇದರ ಬಗ್ಗೆ, ಯಾಕೆಂದರೆ ಇವತ್ತು ಭಾರತ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 15 ಲಕ್ಷ ಜನರಿಗೆ ಹೊಸದಾಗಿ ಕ್ಯಾನ್ಸರನ್ನು ನಾವು ಪತ್ತೆ ಹಚ್ತಾ ಇದ್ದೇವೆ. ಅಂದರೆ ಪ್ರತಿ 1 ಲಕ್ಷ ಜನರಲ್ಲಿ ಇವತ್ತು 100 ಜನರಲ್ಲಿ 1 ಲಕ್ಷ ಜನಸಂಖ್ಯೆಯಲ್ಲಿ ಇವತ್ತು 100 ಜನರಿಗೆ ಇವತ್ತು ಕ್ಯಾನ್ಸರ್ ಬರ್ತಾ ಇದೆ. ಅದರಿಂದ ಇದ್ರ ಬಗ್ಗೆ ನಾವು ಜನಜಾಗೃತಿಯನ್ನು ಮೂಡಿಸಬೇಕು, ಹೆಚ್ಚು ಪ್ರಿವೆಂಟಿವ್ ಮೆಷರ್ಸನ್ನು ತಗೋಬೇಕು. ಬಹಳ ಮುಖ್ಯವಾದದ್ದು, ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಟೊಬ್ಯಾಕೊ ಕನ್ಸಂಪ್ಷನ್. ಇದು ಸಿಗರೇಟು ಸೇದೋದಾಗ್ಬೋದು ಅಥವಾ ಟೊಬ್ಯಾಕೊ ಜಿಗಿಯೋದಾಗ್ಬೋದು, ಪಾನು, ಗುಟ್ಕಾ ಇದೆಲ್ಲ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದರೆ ಎಷ್ಟೋ ಓರಲ್ ಕ್ಯಾನ್ಸರ್ಸು, ಲಂಗ್ ಕ್ಯಾನ್ಸರ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಎರಡನೇದು, ಆಲ್ಕೋಹಾಲು. ಇವತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ವಿಪರೀತ ಆಗಿದೆ. ಇವತ್ತು ಬೆರಳೆಣಿಕೆಯಷ್ಟು ಸಿಗೋದಿಲ್ಲ ಕುಡಿದೇ ಇದ್ದವರು, ಅಷ್ಟೊಂದು ಜಾಸ್ತಿ ಆಗಿದೆ ಆಲ್ಕೋಹಾಲ್ ಕನ್ಸಂಪ್ಷನ್ನು. ಸೊ ಅದರಿಂದ ಅದು ಕೂಡ ಇವೆಲ್ಲ ಪ್ರಿವೆಂಟಬಲ್, ಇವೆಲ್ಲ ತಡೆಯಬಹುದಾದಂಥ ಕಾರಣಗಳು. ಒಂದು ಟೊಬ್ಯಾಕೊ, ಆಲ್ಕೋಹಾಲು. ಇನ್ನೊಂದು ಕೆಮಿಕಲ್ಸ್ ಕೂಡ ಅಷ್ಟೇ. ಇವತ್ತು ಆಹಾರದಲ್ಲಿ ಕೆಮಿಕಲ್ಸ್ ಇದೆ. ನಾವು ನೀರನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ, ಸುವೇಜು ತ್ಯಾಜ್ಯವನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡ್ತಾ ಇರಲಿಲ್ಲ. ಇದರಿಂದ ಭೂಮಿ ಮಾಲಿನ್ಯ ಆಗ್ತಾ ಇದೆ, ಆಹಾರ ಮಾಲಿನ್ಯ ಆಗ್ತಾ ಇದೆ. ಸೊ ಅದರಿಂದ ನಂತರ ನಮ್ಮ ಹೆಣ್ಣುಮಕ್ಕಳಲ್ಲಿ ಇವತ್ತು ಬ್ರೆಸ್ಟ್ ಕ್ಯಾನ್ಸರು ಮತ್ತು ಸರ್ವೈಕಲ್ ಕ್ಯಾನ್ಸರು, ಗರ್ಭಕೋಶದ್ದು ಜಾಸ್ತಿ ಇದೆ. ಅದರಿಂದ ನಾವು ಅಂದರೆ ಅದೃಷ್ಟ ಅಂದರೆ ಈ ಸರ್ವೈಕಲ್ ಕ್ಯಾನ್ಸರ್ಗೆ ಒಂದು ವ್ಯಾಕ್ಸಿನ್ ಕೂಡ ಇದೆ, HPV ವ್ಯಾಕ್ಸಿನ್ ಅಂತ. ಇದನ್ನು ನಾವು 12 ವರ್ಷದ ಅಂದರೆ ಹೈಸ್ಕೂಲು ಓದತಕ್ಕಂಥ ವಯಸ್ಸಿನಲ್ಲಿ ಹೆಣ್ಣುಮಕ್ಕಳಿಗೆ ಈ ವ್ಯಾಕ್ಸಿನ್ ಕೊಟ್ಟರೆ ಸರ್ವೈಕಲ್ ಕ್ಯಾನ್ಸರ್ನ 90% ನಾವು ತಡೆಗಟ್ಬೋದು. ಇದಕ್ಕೋಸ್ಕರ ಹಲವಾರು ಇದಕ್ಕೆ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಅಂದರೆ NGOs ಆಗ್ಬೋದು, ಅದೇ ಹೇಳಿದೆ, ಇಷ್ಟೊಂದು ಪ್ರೈವೇಟ್ ಕಾಲೇಜ್ ಇದೆ. ಒಂದೊಂದು ಪ್ರೈವೇಟ್ ಕಾಲೇಜು ಒಂದು 50 ಲಕ್ಷ ರೂಪಾಯಿನ ಖರ್ಚು ಮಾಡಲಿ ಪ್ರತಿ ವರ್ಷ. ಅದೊಂದು ಒಳ್ಳೆಯ ಕಾರ್ಯಕ್ರಮ. ಜೊತೆಗೆ ಸರ್ಕಾರನೂ ಕೂಡ ಇದ್ರ ಜೊತೆಗೂಡಿಸಿದರೆ ಒಳ್ಳೆಯದು. ಇದನ್ನು HPV ವ್ಯಾಕ್ಸಿನ್ ಏನಿದೆ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ನು, ಇದನ್ನು ನ್ಯಾಷನಲ್ ಇಮ್ಯುನೈಜೇಷನ್ ಪ್ರೋಗ್ರಾಮ್ ಒಳಗಡೆ ತರಬೇಕು ಅನ್ನುವುದನ್ನು ನಾವು ಪಾರ್ಲಿಮೆಂಟಲ್ಲಿ ನಾನು ಮಾತಾಡಿದ್ದೇನೆ ಮತ್ತು ಸುಧಾಮೂರ್ತಿಯವರು ಕೂಡ ಮಾತಾಡಿದ್ದಾರೆ. ಸೊ ಈ ರೀತಿ ನಾವು ಪ್ರಿವೆಂಟಿವ್ ಮೆಷರ್ಸ್ ತಗೋಬೇಕು. ಯಾಕೆಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಆ್ಯಂಡ್ ಟ್ರೀಟ್ಮೆಂಟ್. ಐ ಮೀನ್ ದ ಪ್ರಿಕಾಷನ್ ಇಸ್ ಸ್ಟಿಲ್ ದ ಬೆಸ್ಟ್. ಸರ್, ಹಾಗೆ ನೀವು ಸಂಸದರಾಗಿದ್ದೀರಿ, ಇದನ್ನ ಯಾವ ರೀತಿ ಧ್ವನಿ ಎತ್ತುತ್ತೀರಾ ಅಂತ ಸರ್ಕಾರದ? ಇಲ್ಲ, ಈಗ ಆಲ್ರೆಡಿ ಹೇಳಿದೆ. ನಿನ್ನೆ ತಾನೇ ನಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ. ನೀವು ಯೂನಿವರ್ಸಿಟಿ ಮೂಲಕನೇ ಇದೊಂದು ಮದರ್ ಆ್ಯಂಡ್ ಚೈಲ್ಡ್ ಪ್ರೋಗ್ರಾಮ್ ಅಂತ, ಮದರ್ಗೆ ನಾವು ಬ್ರೆಸ್ಟ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋಂಥದ್ದು, ಮಕ್ಕಳುಗಳಿಗೆ ನಾವು ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋಂಥದ್ದು. ಅದರಿಂದ ಇದನ್ನು ನಾವು ಇಡೀ ರಾಜ್ಯವ್ಯಾಪ್ತಿ ಮತ್ತು ರಾಷ್ಟ್ರವ್ಯಾಪ್ತಿ ಈ ಪ್ರೋಗ್ರಾಮನ್ನು ಮಾಡಬೇಕಾಗಿದೆ.